ಮೈಸೂರಿನಲ್ಲಿ ಈಗ ಪ್ರತಿಭಟನಾಕಾರರನ್ನ ಕನ್ನಡ ಪರ ಸಂಘಟನೆಯ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡಿತಾ ಇರುವಂತ ನೇರ ದೃಶ್ಯಗಳನ್ನ ನ್ಯೂಸ್ ಫಸ್ಟ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಬೆಳಗ್ಗೆ 6 ಗಂಟೆಯಿಂದನೇ ಇಲ್ಲಿ ಪ್ರತಿಭಟನೆ ಆರಂಭ ಆಗಿತ್ತು. ಮೈಸೂರಿನ ಸಬರ್ಬನ್ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಪ್ರತಿಭಟನಾಕಾರರು ಕುಳಿತು ಪ್ರತಿಭಟಿಸೋದಕ್ಕೆ ಮುಂದಾಗಿದ್ರು. ಬೆಳಗ್ಗೆಯಿಂದನೇ ಬಸ್ಗಳ ಸಂಚಾರ ಆರಂಭ ಆಗೋಗಿದೆ. ಬಟ್ ಇನ್ನು ಮುಂದಕ್ಕೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ, ಸಂಜೆ 6 ಗಂಟೆ ತನಕ ಯಾವುದೇ ಕಾರಣಕ್ಕೂ ಬಸ್ಗಳ ಓಡಾಟಕ್ಕೆ ಅನುವು ಮಾಡಿಕೊಡಲ್ಲ ಅಂತ ಹೇಳಿ ರಸ್ತೆ ತಡೆದು ಕುಳಿತಿದ್ದಂತ ಪ್ರತಿಭಟನಾಕಾರರನ್ನ ಈಗ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ಸದ್ಯ ಮೈಸೂರಿನಲ್ಲಿ ಬೆಳಗ್ಗೆಯಿಂದಾನೇ ಸ್ವಲ್ಪ ಸಂಖ್ಯೆಯಲ್ಲಿ ಹೋರಾಟಗಾರರು ರಸ್ತೆಗಿಳಿದು ಪ್ರತಿಭಟಿಸೋದಕ್ಕೆ ಮುಂದಾಗಿದ್ರು. ಅಂದ್ರೆ ಬಸ್ಗಳು ಆಟೋಗಳ ಸಂಚಾರಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಹೇಳಿ ಈಗ ಆ ಎಲ್ಲರನ್ನು ಪೊಲೀಸರು ವಶಕ್ಕೆ ಪಡಿತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಮೈಸೂರಿನಲ್ಲಿ ಈಗ ಪ್ರತಿಭಟನಾಕಾರರನ್ನ ಪೊಲೀಸರು ಬಸ್ ಹತ್ತಿಸ್ಕೊಂಡು ಹೋಗ್ತಾ ಇರುವಂತದ್ದು, ವಶಕ್ಕೆ ಪಡಿತಾ ಇರೋ ದೃಶ್ಯ. ಮಾಡ್ತಿದ್ದಂತಹ ಪ್ರತಿಭಟನಾ ನಿರತರನ್ನ ಸದ್ಯ ಈಗ ಬಂಧಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಸರ್ಕಾರದ ವಿರುದ್ಧ ಮತ್ತೆ ಬೆಳಗಾವಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದಂತಹ ಪ್ರತಿಭಟನಾ ನಿರತರನ್ನ ಸದ್ಯ ಈಗ ಪೊಲೀಸರು ಎತ್ತು ತಮ್ಮ ವಾಹನಕ್ಕೆ ಹಾಕಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದ ಬಳಿ ಧಿಕ್ಕಾರದ ಘೋಷಣೆಯನ್ನ ಕೂಗ್ತಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಅಂದ್ರೆ ಬೆಳಗಾವಿ ಪುಂಡರನ್ನ ತತ್ಕ್ಷಣ ಬಂಧಿಸಬೇಕು ಅನ್ನುವುದರ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ಅವರು ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ರು. ಸದ್ಯ ಸ್ಥಳಕ್ಕೆ ಡಿಸಿಪಿ ಜಾಹ್ನವಿ ಅವರು ಆಗಮಿಸಿ ಒಂದಷ್ಟು ಸೂಚನೆಗಳನ್ನ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಹೀಗಾಗಿ ಎಸಿಪಿ ರಾಜೇಂದ್ರ ಅವರ ನೇತೃತ್ವದಲ್ಲಿ ಸದ್ಯ ಈಗ ವಿಜುವಲ್ಸ್ ಸದ್ಯ ಈಗ ಈ ಕಡೆ ಸಣ್ಣ ತಿರ್ಗಿಸಿ ತಿರ್ಸಿ ಕಡೆ ವಿನ ಇಮಿಡಿಯೇಟ್ ಆಗಿ ಪ್ರತಿಭಟನಾ ನಿರತರನ್ನ ಸದ್ಯ ಈಗ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಬೆಳಗ್ಗಿನಿಂದಲೂ ಕೂಡ ಬೆಳಗ್ಗೆ 5 ಗಂಟೆ 55 ನಿಮಿಷದಿಂದ ನಿರಂತರವಾಗಿ ಅವರು ಪ್ರತಿಭಟನೆ ಮಾಡ್ತಿದ್ರು, ಆಕ್ರೋಶವನ್ನು ಹೊರಹಾಕ್ತಿದ್ರು. ಸದ್ಯ ಎಂಎಸ್ ಪುಂಡರ್ನ ಬಂಧಿಸಬೇಕು ಅಂತ ಹೇಳಿ ಧಿಕ್ಕಾರದ ಘೋಷಣೆಯನ್ನು ಕೂಗ್ತಿದ್ರು. ಈಗ ಅವ್ರನ್ನ ಬಂಧಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು, ಈಗ ಬಸ್ಗಳ ಸುಗಮ ಸಂಚಾರಕ್ಕೆ ಅನುವನ್ನ ಮಾಡಿಕೊಳ್ಳಲಾಗಿದೆ. ಬೆಳಗಿನಿಂದಲೂ ಕೂಡ ಮೈಸೂರಿನಿಂದ ಬೇರೆ ಬೇರೆ ಭಾಗಕ್ಕೆ ಬಸ್ಸುಗಳು ತೆರಳಬೇಕಿತ್ತು. ಬೆಂಗಳೂರು, ಹಾಸನ, ಚಾಮರಾಜನಗರ ಸೇರಿದಂತೆ ಇನ್ನು ಹಲವು ಕಡೆಗಳಲ್ಲಿ ಇವತ್ತು SLC ಪರೀಕ್ಷೆ ಸೇರಿದಂತೆ ಹಲವು ಕೆಲಸಗಳಿಗ ನಿಯಮಿತ ಬೇರೆ ಬೇರೆ ಊರುಗಳಿಗೆ ತೆರಳಬೇಕಿತ್ತು. ಆದರೆ ಬಸ್ಸನ್ನ ತಡೆದು ಪ್ರತಿಭಟನೆ ಮಾಡಿದ ಕಾರಣವಾಗಿ ಬಸ್ಗಳು ಸಂಚಾರವನ್ನ ಮಾಡಿರಲಿಲ್ಲ. ಈಗ ಸದ್ಯ ಬಸ್ಗಳ ಸಂಚಾರ ಆರಂಭ ಆಗಿದೆ. ಮೈಸೂರಿನ ಪೊಲೀಸರು ಬಸ್ಗಳ ಸುಗಮ ಸಂಚಾರಕ್ಕೆ ಅನುವನ್ನ ಮಾಡಿಕೊಟ್ಟಿದ್ದಾರೆ. ಇಲ್ಲಿರುವಂತಹ ಪ್ರಯಾಣಿಕರ ಅನುಕೂಲಕ್ಕಾಗಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗ್ತಿದೆ. ಬೇರೆ ಬೇರೆ ಊರುಗಳಿಗೆ ತೆರಳಬೇಕಾದಂತಹ ಪ್ರಯಾಣಿಕರು ಸದ್ಯ ಅವರವರ ಸ್ಥಳಗಳಿಗೆ ತೆರಳುವಂತ ಕೆಲಸಕ್ಕೆ ಮುಂದಾಗ್ತಿರೋ. ನೀವು ಲೈವ್ ವಿಜುವಲ್ಸ್ ನಲ್ಲಿ ಮೊದಲೇ ಗಮನಿಸಿದಂತೆ ಪ್ರತಿಭಟನಾ ನಿರತರನ್ನ ಮೈಸೂರಿನ ಪೊಲೀಸರು ಬಂಧಿಸುವಂತ ಕೆಲಸಕ್ಕೆ ಒಂದೆಡೆ ಮುಂದಾದ್ರೆ, ಮತ್ತೊಂದೆಡೆ ಬಸ್ಗಳ ಸುಗಮ ಸಂಚಾರಕ್ಕೆ ಕೂಡ ಅನುವು ಮಾಡಿಕೊಡುವ ಮೂಲಕ ಮೈಸೂರಿನಲ್ಲಿ ಪ್ರತಿಭಟನೆ ನಡೆದಂತಹ ಸ್ಥಳದಲ್ಲಿ ಈಗ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ಮೂಲಕ ಮೈಸೂರಿನಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಲಿಕ್ಕೆ ನಗರ ಪೊಲೀಸರು ಮುಂದಾಗ್ತಿದ್ದಾರೆ. ವಿಜಯ್, ರವಿ, ಈಗ ಹೋರಾಟಗಾರರನ್ನ ಏನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ಅಲ್ಲಿಗೆ ಒಂದು ಹಂತಕ್ಕೆ ಸಂಪೂರ್ಣವಾಗಿ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಿಸಿದಾರಾ ಅಥವಾ ಇದರ ಹೊರತಾಗಿಯೂ ಕೂಡ ಬಂದ ಎಫೆಕ್ಟ್ ಕಾಣಸಿಗ್ತಾ ಇದೆಯಾ ಮೈಸೂರಲ್ಲಿ? ಹೇಗೆ ವಿಜಯ್, ಒಂದು ಹಂತದಲ್ಲಿ ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದ 2 ಬದಿಗಳಲ್ಲಿ ಪ್ರತಿಭಟನೆ ನಡೆಸಿದ್ರು. ಮೈಸೂರಿನ ಒಂದು ಬದಿಯಲ್ಲಿ ಕನ್ನಡ ಪರ ಹೋರಾಟಗಾರರಂತಹ ಮೈಸೂರಿನ ರಕ್ಷಣಾ ವೇದಿಕೆ, ಕನ್ನಡಾಂಬೆ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳ 35ಕ್ಕೂ ಹೆಚ್ಚು ಮಂದಿ
ಬೀಡು ಬಿಡುವಂತ ಕೆಲಸಕ್ಕೆ ಮುಂದಾಗಿರೋ ಪ್ರತಿಭಟನೆಯನ್ನ ಮಾಡ್ತಿದ್ರು. ಮತ್ತೊಂದು ಭಾಗದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇದೆ, ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅವ್ರನ್ನು ಕೂಡ ಬಂಧಿಸುವ ಪ್ರಯತ್ನಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಬಹುದು. ಮತ್ತೊಂದೆಡೆ ಮೈಸೂರಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದ ರೀತಿಯಲ್ಲಿ 1000ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಮೈಸೂರಿನ ಆಯಕಟ್ಟಿನ ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಾಯ್ದುಕೊಳ್ಳಲಾಗಿದೆ. ಹೆಚ್ಚಿನ ಅನಾಹುತಗಳು ಆಗಬಾರದು ಹಾಗೂ ಪ್ರತಿಭಟನೆಯ ಸಂದರ್ಭದಲ್ಲಿ ಯಾವುದೇ ಘಟನೆಗಳು ಸಂಭವಿಸಬಾರದು ಅನ್ನೋ ಕಾರಣಕ್ಕಾಗಿ ಸುಗಮವಾಗಿ ಎಲ್ಲ ಸಂಚಾರ ಸೇರಿದಂತೆ ಮೈಸೂರಿನಲ್ಲಿ ಜನಜೀವನ ನಡೆಸಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತಿದೆ. ಸದ್ಯ ಈಗ ಪೊಲೀಸರು ಸಬರ್ಬನ್ ಬಸ್ ನಿಲ್ದಾಣದಲ್ಲಿ ನಡೆಸಿದಂತಹ ಪ್ರತಿಭಟನೆ ನಿರತರನ್ನ ಬಂಧಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಬೆಳಗಿನಿಂದಲೂ ಕೂಡ ಬೇರೆ ಬೇರೆ ಭಾಗಗಳಿಗೆ ಹೋಗ್ಲಿಕ್ಕೆ ಪ್ರಯಾಣಿಕರು ಪರದಾಡುವಂತಹ ದುಸ್ಥಿತಿ ಎದುರಾಗಿತ್ತು. ಮೈಸೂರಿನಿಂದ ಬೆಂಗಳೂರು, ಹಾಸನ, ಚಾಮರಾಜನಗರ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ತೆರಳಬೇಕಿತ್ತು. ಮೈಸೂರಿನಿಂದ ಬೆಳಗಾವಿಗೂ ಕೂಡ ಬಸ್ಗಳಿದೆ. ಜೊತೆಗೆ ಮಹಾರಾಷ್ಟ್ರ ಸೇರಿದಂತೆ ಕೇರಳ, ಬೇರೆ ರಾಜ್ಯಗಳಿಗೂ ಕೂಡ ಬಸ್ಗಳಿದೆ. ಹಾಗಾಗಿ ಪ್ರಯಾಣಿಕರು ಬೇರೆ ಬೇರೆ ಭಾಗಗಳಿಗೆ ತೆರಳಬೇಕಿತ್ತು. ಹಾಗಾಗಿ ಈ ಸಂದರ್ಭದಲ್ಲಿ ಸುಗಮ ಸಂಚಾರಕ್ಕೆ ಸದ್ಯ ಅನುವು ಮಾಡಿಕೊಡೋದ್ರ ಜೊತೆಗೆ ಪ್ರತಿಭಟನೆ ಕೂಡ ಹತ್ತಿಕ್ಕುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ವಿಜಯ್, ಓಕೆ, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.